ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ ಏನಾಯ್ತು? ಅಣ್ಣ ಏನಾಯ್ತು ಹೇಳು. ಅವ್ಳು ಸಿಕ್ಕಿದ್ಲ? ಹೇಳಣ್ಣ. ಇಲ್ಲ ಸಿಸ್ಟರ್, ತಪ್ಪಿಸ್ಕೊಂಡ್ಬಿಟ್ಲು. ತಪ್ಪಿಸ್ಕೊಂಡ್ಲ? ಅಣ್ಣ ನೀನು ಅವಳನ್ನ ಸರಿಯಾಗಿ ನೋಡಿದ್ಯಾ ಇಲ್ಲ ಬೇರೆ ಯಾರನ್ನು ನೋಡಿ ಅವಳು ಅಂತ ತಪ್ಪು ತಿಳ್ಕೊಂಡ್ಯಾ? ಇಲ್ಲ ಸಿಸ್ಟರ್, ಅವಳೇ. ಬೇಕಾದ್ರೆ ನೀನೇ ನೋಡು, ತಗೋ ನೋಡು. ಅವಳೇ ಅಣ್ಣ. ಅವಳು ಸರ್ಕಲಲ್ಲಿ ಭಿಕ್ಷೆ ಬಿಡ್ತಿದ್ಲು ಸಿಸ್ಟರ್, ಭಿಕ್ಷೆ. ಗೌತಮ್ ಅವಳಿಗೆ ದುಡ್ಡು ಕೊಟ್ಟ. ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಗೌತಮ್ ಅವಳನ್ನು ನೋಡ್ಲಿಲ್ಲ ಅಷ್ಟೇ. ನನ್ನ ಕಾರಿಂದ ಇಳಿದು ಅವಳನ್ನು ಹಿಡಿಬೇಕನ್ನೋಷ್ಟರಲ್ಲಿ ನಮ್ಮ ಕಾರ್ ಮೂವ್ ಆಗ್ಬಿಡ್ತು. ನಾನು ಮುಂದಕ್ಕೆ ಹೋಗಿ ಗೌತಮ್ಗೆ ಸಬೂಬ್ ಹೇಳಿ ಹಿಂದಕ್ಕೆ ಬಂದು ನೋಡ್ತೀನಿ ಸಿಸ್ಟರ್, ಅವಳು ನಾಪತ್ತೆ. ಆಮೇಲೆ ಅಕ್ಕಪಕ್ಕದವ್ರನ್ನ ವಿಚಾರಿಸಿದಾಗ ಯಾವುದೋ ಒಂದು ಹುಡುಗಿ ಬಂದು ಅವಳನ್ನು ಕರ್ಕೊಂಡು ಹೋದ್ಲು ಅಂತ ಗೊತ್ತಾಯ್ತು ಅಷ್ಟೇ. ಹುಡುಗಿನ? ಯಾರಂತೆ ಅವಳು? ಇನ್ಯಾರಾಗಿರ್ತಾರೆ ಸಿಸ್ಟರ್, ಅವಳು ಮಗಳೇ ಆಗಿರ್ತಾಳೆ. ನನ್ನ ಎಡಗಣ್ಣ ಅದ್ರಿದ್ ಯಾಕೆ ಅಂತ ಗೊತ್ತಾಯ್ತಾ? ಅಮ್ಮ ಮಗಳು ಇಷ್ಟು ದಿನ ನಮ್ಮ ಸುತ್ತನೆ ಅಂದ್ರೆ ನಮ್ಮ ಸರೌಂಡಿಂಗ್ ಎಲ್ಲ ಇದ್ರು ನಮ್ಮ ಕಣ್ಣಿಗೆ ಬೀಳಲೇ ಇಲ್ವಲ್ಲ ಸಿಸ್ಟರ್. ಗೌತಮ್ ಏನಾದ್ರೂ ಅವಳನ್ನು ನೋಡಿದ್ದಿದ್ರೆ ನಮ್ಮ ಕತೆ ತುಂಬಾ ಕಷ್ಟ ಆಗಿರೋದು ಸಿಸ್ಟರ್. ಸಿಸ್ಟರ್, ಇನ್ನು ನಾವು ಮೈ ಮರೆಯಂಗಿಲ್ಲ. ಆದಷ್ಟು ಬೇಗ ಇದಕ್ಕೊಂದು ವ್ಯವಸ್ಥೆ ಆಗಬೇಕು. ಹಾ, ಅದಕ್ಕೇನು ವ್ಯವಸ್ಥೆ ಮಾಡಬೇಕೋ ಮಾಡೋಣ. ಆದರೆ ನನ್ನನ್ನು ಕೊರೀತಾ ಇರೋ ಪ್ರಶ್ನೆ ಏನಂದ್ರೆ, ಅವಳು ರಸ್ತೆಯಲ್ಲಿ ಭಿಕ್ಷೆ ಬೇಡುವಂಥ ಪರಿಸ್ಥಿತಿಗೆ ಹೇಗೆ ಬಂದು ಅಂತ ನನಗೂ ಅರ್ಥ ಆಗ್ತಿಲ್ಲ ಸಿಸ್ಟರ್. ಅಲ್ಲ, ಇಲ್ಲಿಂದ ಹೋದವಳು ಅದು ಹೇಗೆ ಇಷ್ಟೊಂದು ಅಭ್ಯಪಾರಿ ಆದ್ಲು ಅಂತ. ಅದಿರ್ಲಿ ಸಿಸ್ಟರ್, ಈಗ ನಾವೇನು ಮಾಡಬೇಕು ಅಂತ ಅದ್ರ ಬಗ್ಗೆ ಯೋಚನೆ ಮಾಡೋದು ಸಿಸ್ಟರ್. ನಂಗೆ ತುಂಬಾ ಹೆದರಿಕೆ ಆಗ್ತಾ ಇದೆ. ಇವತ್ತಲ್ಲ ನಾಳೆ ಅಮ್ಮ ಮಗಳು ಇಬ್ರು ಗೌತಮ್ ಕಣ್ಣಿಗೆ ಬಿದ್ರೆ ನಾವೇನ್ ಮಾಡೋದು? ಹಂಗೇನಾದ್ರೂ ಆದ್ರೆ ನಮ್ ಕತೆ ಮುಗೀತಷ್ಟೇ. ಅಣ್ಣ, ಅಂಥದ್ದು ಏನೂ ಆಗಲ್ಲ. ಎಷ್ಟು ವರ್ಷ ಗೌತಮ್ ಕಣ್ಣಿಗೆ ಕಾಣಿಸ್ದೇ ಇರೋಳು ಈಗ ಕಾಣಿಸ್ಬಿಡ್ತಾಳ? ಬೆಂಗಳೂರಣ್ಣ, ಇದು ಸಮುದ್ರ. ಏನೋ ನಿನಗೆ ಕಾಣಿಸ್ಕೊಂಡ್ಲು ಅಂತ ಗೌತಮ್ ಕಣ್ಣಿಗೂ ಕಾಣಿಸ್ಕೋಬೇಕು ಅಂತ ಏನಿಲ್ವಲ್ಲ. ಆದರೆ ಅವಳು ಎಲ್ಲಿದ್ದಾಳೆ ಅಂತ ನಮ್ಗೆ ಅಂದಾಜು ಸಿಕ್ಕಿದೆ. ಅಷ್ಟು ಸಾಕು ನಮಗೆ. ನಮ್ಮ ಅರ್ಧ ಕೆಲಸ ಕಮ್ಮಿ ಆದಾಗೆ. ನೀನು ಇವತ್ತು ಅವಳನ್ನ ಅಲ್ಲಿ ನೋಡಿದ್ಯಾ ಅಂದಮೇಲೆ ಅವಳು ಮತ್ತೆ ಅದೇ ಜಾಗಕ್ಕೆ ಬಂದೇ ಬರ್ತಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.